ಹಣ್ಣು ತಿನ್ನೋಣ ಬನ್ನಿರೋ, ನಾವೆಲ್ಲರೂ ಹಣ್ಣು ತಿನ್ನೋಣ ಬನ್ನಿರೋ. ಹಣ್ಣು ತಿನ್ನೋಣ ಬನ್ನಿರೋ, ನಾವೆಲ್ಲರೂ ಹಣ್ಣು ತಿನ್ನೋಣ ಬನ್ನಿರೋ. ಹಣ್ಣು ಹೊನ್ನು ತೋಟಗಾರಿಕೆ ಬೆಳೆಗಳ ಸಮಗ್ರ ಬೇಸಾಯ ವಿಧಾನ ಕುರಿತ ಬಾನುಲಿ ಸರಣಿಯ ಸಮಾರೋಪ ಸಮಾರಂಭದ ಬಾನುಲಿ ವರದಿ. ಹಣ್ಣುಗಳ ಗಿಡ ನೆಟ್ಟು ತೋಟ ಬೆಳೆಸೋಣ ಬನ್ನಿರೋ, ನಾವೆಲ್ಲರೂ ಹಣ್ಣು ಹಣ್ಣು ತಿನ್ನೋಣ ಬನ್ನಿರೋ, ನಾವೆಲ್ಲರೂ ಹಣ್ಣು ತಿನ್ನೋಣ ಬನ್ನಿರೋ. ಆಕಾಶವಾಣಿ ಮೈಸೂರು, ತೋಟಗಾರಿಕೆ ಇಲಾಖೆ ಮೈಸೂರು, ತೋಟಗಾರಿಕೆ ಮಹಾವಿದ್ಯಾಲಯ ಯಲಚನಹಳ್ಳಿ ಮೈಸೂರು ಇವರ ಸಂಯುಕ್ತ ಆಶ್ರಯದಲ್ಲಿ ನಡೆದ ಹಣ್ಣು ಹೊನ್ನು ತೋಟಗಾರಿಕಾ ಬೆಳೆಗಳ ಸಮಗ್ರ ಬೇಸಾಯ ವಿಧಾನ ಕುರಿತ ಬಾನುಲಿ ಸರಣಿಯ ಮುಕ್ತ ಪರೀಕ್ಷೆ ಹಾಗೂ ಸಮಾರೋಪ ಸಮಾರಂಭ ಇದೇ ತಿಂಗಳ 12ನೇ ತಾರೀಖು ಬುಧವಾರ ಮೈಸೂರಿನ ಕರ್ಜನ್ ಪಾರ್ಕ್ನ ತೋಟಗಾರಿಕೆ ಉಪನಿರ್ದೇಶಕರ ಕಚೇರಿ ಆವರಣದಲ್ಲಿರುವ ಡಾ ಎಂಎಚ್ ಮರಿಗೌಡ ಸಭಾಂಗಣದಲ್ಲಿ ಏರ್ಪಾಡು ಮಾಡಲಾಗಿತ್ತು. ಅಂದು ಬೆಳಗ್ಗೆ 10 ಗಂಟೆಗೆ ಹಣ್ಣು ಹೊನ್ನು ಬಾನುಲಿ ಸರಣಿಯ ಮುಕ್ತ ಪರೀಕ್ಷೆಯನ್ನು ಆಯೋಜಿಸಲಾಗಿತ್ತು. ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಅತ್ಯುತ್ಸಾಹದಿಂದ ಮುಕ್ತ ಪರೀಕ್ಷೆಯಲ್ಲಿ ಭಾಗವಹಿಸಿದ್ರು. ಹಣ್ಣು ತಿನ್ನೋಣ ಬನ್ನಿರೋ, ನಾವೆಲ್ಲರೂ ಹಣ್ಣು ತಿನ್ನೋಣ ಬನ್ನಿರೋ. ಮುಕ್ತ ಪರೀಕ್ಷೆಯ ನಂತರ ಸಮಾರೋಪ ಸಮಾರಂಭ ಪ್ರಾರಂಭವಾಯಿತು. ಸಮಾರೋಪ ಸಮಾರಂಭಕ್ಕೆ ಆಗಮಿಸಿದ್ದವರನ್ನು ಸ್ವಾಗತಿಸಿದವರು ಮೈಸೂರು ಜಿಲ್ಲಾ ಪಂಚಾಯತ್ನ ತೋಟಗಾರಿಕೆ ಉಪನಿರ್ದೇಶಕರಾದ ಶ್ರೀ ಮಂಜುನಾಥ್ ಅಂಗಡಿ ಅವರು. ಹಣ್ಣು ಹೊನ್ನು ಬಾನುಲಿ ಸರಣಿಯನ್ನು ಕುರಿತು ಪ್ರಾಸ್ತಾವಿಕ ನುಡಿಗಳನ್ನಾಡಿದವರು ಮೈಸೂರು ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮ ನಿರ್ವಾಹಕರಾದ ಶ್ರೀ ಎನ್ ಕೇಶವಮೂರ್ತಿ ಅವರು. ಆಕಾಶವಾಣಿ ಮೈಸೂರು, ಮೈಸೂರು ಜಿಲ್ಲಾ ಪಂಚಾಯತ್ ತೋಟಗಾರಿಕಾ ಇಲಾಖೆ, ಮೈಸೂರು ತಾಲೂಕು ಇಲವಾಲ ಗ್ರಾಮದ ತೋಟಗಾರಿಕಾ ಮಹಾವಿದ್ಯಾಲಯ ಇವರ ಸಂಯುಕ್ತ ಆಶ್ರಯದಲ್ಲಿ ಹಾಗೆ ಬಾನುಲಿ ಕೃಷಿಕರ ಸಹಯೋಗದಲ್ಲಿ ಹಣ್ಣು ಹೊನ್ನು ಅನ್ನುವಂತಹ ಬಾನುಲಿ ಸರಣಿ ಕಾರ್ಯಕ್ರಮವನ್ನು ಸೆಪ್ಟೆಂಬರ್ ತಿಂಗಳ 1ನೇ ತಾರೀಕು ಕಳೆದ ವರ್ಷ 2023ನೇ ಇಸ್ವಿ ಸೆಪ್ಟೆಂಬರ್ ತಿಂಗಳ 1ನೇ ತಾರೀಕಿನಂದು ಮೈಸೂರು ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಉದ್ಘಾಟನೆ ಮಾಡಿದ್ವಿ. ಆ ಕಾರ್ಯಕ್ರಮವನ್ನು ಇಲಾಖೆಯ ನಿರ್ದೇಶಕರಾದಂತಹ ರಮೇಶ್ ಅವರು ಉದ್ಘಾಟಿಸಿದರು. ಪ್ರಕಾಶ್ ಸವರದ್ ಅವರು ಕೂಡ ಆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಆ ಕಾರ್ಯಕ್ರಮದಲ್ಲಿ ಏಪ್ರಿಲ್ ತಿಂಗಳವರೆಗೆ ಏನೆಲ್ಲ ಕಾರ್ಯಕ್ರಮಗಳನ್ನು ನಾವು ಪ್ರಸಾರ ಮಾಡ್ತೀವಿ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದು ಕಿರು ಹೊತ್ತಿಗೆಯನ್ನು ಕೂಡ ಬಿಡುಗಡೆ ಮಾಡಿದ್ವಿ. ಅದನ್ನು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಎಲ್ಲರಿಗೂ ಕೂಡ ನಾವು ನೀಡಿದ್ವಿ. ಈ ಒಂದು ಬಾನುಲಿ ಸರಣಿಯ ವಿಶೇಷತೆ ಏನಾಗಿತ್ತು ಅಂತಂದರೆ, ಸಾಮಾನ್ಯವಾಗಿ ಕೃಷಿ ತಾಂತ್ರಿಕತೆಗಳನ್ನು ಕೃಷಿ ವಿಶ್ವವಿದ್ಯಾನಿಲಯಗಳು ನೀಡ್ತವೆ. ಈ ತಾಂತ್ರಿಕತೆಗಳನ್ನು ರೈತರಿಗೆ ತಲುಪಿಸುವಂತಹ ಜವಾಬ್ದಾರಿಯನ್ನು ಅಭಿವೃದ್ಧಿ ಇಲಾಖೆಗಳು ಹೊತ್ಕೋತವೆ. ವಿಶ್ವವಿದ್ಯಾನಿಲಯದಲ್ಲೇ ವಿಸ್ತರಣಾ ವಿಭಾಗ ಇದೆ, ಇಲ್ಲ ಅಂತಲ್ಲ. ಆದರೆ ವಿಸ್ತರಣೆಯನ್ನು ಸರ್ಕಾರಿ ಯೋಜನೆಗಳ ಮೂಲಕ ಅರ್ಥಪೂರ್ಣವಾಗಿ ತಲುಪಿಸೋದು ಅಭಿವೃದ್ಧಿ ಇಲಾಖೆಗಳ ಕರ್ತವ್ಯ. ಹಾಗಾಗಿ ತೋಟಗಾರಿಕಾ ವಿಶ್ವವಿದ್ಯಾನಿಲಯದ ತೋಟಗಾರಿಕಾ ಬೆಳೆಗಳ ಬೇಸಾಯಕ್ಕೆ ಕುರಿತಾದಂತಹ ಆಧುನಿಕ ತಾಂತ್ರಿಕತೆಗಳಿಗೆ ಸಂಬಂಧಪಟ್ಟಂತೆ ತೋಟಗಾರಿಕಾ ಇಲಾಖೆಯ ಮೂಲಕ ಏನೆಲ್ಲ ಕಾರ್ಯಕ್ರಮಗಳು ಅನುಷ್ಠಾನ ಆಗ್ತಾ ಇದೆ, ತಾಂತ್ರಿಕತೆಗಳು ರೈತನನ್ನು ಹೇಗೆ ತಲುಪ್ತಾ ಇದೆ, ಈ ಎಲ್ಲ ಅಂಶಗಳನ್ನು ಒಳಗೊಂಡಂತೆ ಸಂಯೋಜಿಸಿ ನಾವು ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡಿದ್ವಿ. ಈ ಕಾರ್ಯಕ್ರಮದಲ್ಲಿ ವಿಶ್ವವಿದ್ಯಾನಿಲಯದ ವಿಜ್ಞಾನಿಗಳು, ತೋಟಗಾರಿಕಾ ಇಲಾಖೆಯ ಹಿರಿಯ ಅಧಿಕಾರಿಗಳು ಹಾಗೆ ಅನುಭವಿ ಕೃಷಿಕರು 3 ಜನ ಈ ಕಾರ್ಯಕ್ರಮದಲ್ಲಿ ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ. ತಾವು ಈ ಕಾರ್ಯಕ್ರಮ ಸರಣಿಯಲ್ಲಿ ಅದನ್ನು ಆಲಿಸಿದ್ದೀರಿ. ಬಹಳಷ್ಟು ಜನ ಕೇಳುಗರು ಈ ಕಾರ್ಯಕ್ರಮದ ಮೂಲಕ ತಾಂತ್ರಿಕವಾದ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಮತ್ತು ಕಾರ್ಯಕ್ರಮ ಸರಣಿಯಲ್ಲಿ ನಾವು ಒಂದು ದಿನ ನಂಜನಗೂಡು ತಾಲೂಕಿನಲ್ಲಿ GI ಕ್ರಾಪ್ಸ್, ನಂಜನಗೂಡು ರಸಬಾಳೆಗೆ ಸಂಬಂಧಪಟ್ಟಂತೆ ಒಂದು ಪ್ರಾತ್ಯಕ್ಷಿಕ ತರಬೇತಿಯನ್ನು ಕೂಡ ಮಾಡಿದ್ವಿ. ಈಗ ತೋಟಗಾರಿಕಾ ವಿಶ್ವವಿದ್ಯಾನಿಲಯದ ಉಪಕುಲಪತಿಗಳಾಗಿರುವಂತಹ ಡಾಕ್ಟರ್ ವಿಷ್ಣುವರ್ಧನ್ ಅವರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು.
ಮುಂದೆ ಇನ್ನೂ ಒಂದಷ್ಟು ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡೋಣ ಅನ್ನೋ ಉದ್ದೇಶನೂ ಕೂಡ ಇತ್ತು. GI ಕ್ರಾಪ್ಸ್ಗೆ ಸಂಬಂಧಪಟ್ಟಂತೆಯೇ ವಿಶೇಷವಾಗಿ ಒಂದು ನೇರ ಫೋನ್ ಕಾರ್ಯಕ್ರಮವನ್ನು ಕೂಡ ಸರಣಿಯ ಭಾಗವಾಗಿ ನಾವು ಪ್ರಸಾರ ಮಾಡಿದ್ವಿ. ಒಟ್ಟಾರೆಯಾಗಿ ಸೆಪ್ಟೆಂಬರ್ ತಿಂಗಳಿನಿಂದ ಜೂನ್ ತಿಂಗಳ 10ನೇ ತಾರೀಖಿನವರೆಗೆ ಸುಮಾರು 42 ವಾರಗಳ ಕಾಲ ನಿರಂತರವಾಗಿ ಹಣ್ಣು ಹೊನ್ನು ಬಾನುಲಿ ಸರಣಿ ಕಾರ್ಯಕ್ರಮ ಮೈಸೂರು ಆಕಾಶವಾಣಿಯ ಕೃಷಿರಂಗ ವಿಭಾಗದಿಂದ ಪ್ರತಿ ಸೋಮವಾರ ಸಂಜೆ 6:50ರಿಂದ 7:35ರವರೆಗೆ ಪ್ರಸಾರ ಆಗಿದೆ. ಈ ಎಲ್ಲ ಕಾರ್ಯಕ್ರಮಗಳನ್ನು ಸಾಮಾನ್ಯವಾಗಿ ಆಕಾಶವಾಣಿಯಲ್ಲಿ ಬಾನುಲಿ ಸರಣಿ ಅನ್ನುವಂಥದ್ದು ವಿಶೇಷ. ಸರಣಿಯನ್ನು ಯಾವುದನ್ನೇ ನಾವು ಮಾಡೋದೇ ಆದರೂ ಒಂದು ಸ್ಪಷ್ಟವಾದ ಗುರಿಯನ್ನು ಇಟ್ಕೊಂಡು ಮಾಡ್ತೀವಿ. ಈ ಕಾರ್ಯಕ್ರಮಗಳು ಎಷ್ಟರ ಮಟ್ಟಿಗೆ ಜನರನ್ನು ತಲುಪಿದೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕಾದ ಹೇಗೆ ಅಂತಂದರೆ ಅದಕ್ಕಾಗಿ ಒಂದು ಪರೀಕ್ಷೆಯನ್ನು ಮಾಡಬೇಕು. ಹಿಂದೆ ಈ ತರಹದ ಪರೀಕ್ಷೆಗಳನ್ನು MT ಜಯಣ್ಣ ಗುಂಡಪ್ಪನವ್ರ ಕಾಲದಲ್ಲಿ ಮಾಡ್ತಾಯಿದ್ರು. ಆಮೇಲೆ ಪ್ರತಿ ಸರಣಿಯ ಕೊನೆಯಲ್ಲಿ ಒಂದು ಪ್ರಶ್ನೆಯನ್ನು ಕೇಳಿ ಪತ್ರಗಳ ಮೂಲಕ ಉತ್ತರಿಸಿ ಅಂತ ಹೇಳ್ತಾ ಇದ್ರು. ಆದರೆ ಈಗ ಯಾರೂ ಪತ್ರಗಳನ್ನು ಬರೆಯಲ್ಲ, ಎಲ್ಲರ ಕೈನಲ್ಲೂ ಒಂದು ಸ್ಮಾರ್ಟ್ ಫೋನ್ ಇದೆ, ಹಾಗಾಗಿ ನಾವು ಪತ್ರ ಬರೆಯಲ್ಲ ಸರ್ ಅಂತಾರೆ. ಹಾಗಾಗಿ ನಾವು ಮೈಸೂರು ಆಕಾಶವಾಣಿಯಲ್ಲಿ ಈ ಮುಕ್ತ ಪರೀಕ್ಷೆಯನ್ನು ಆರಂಭ ಮಾಡಿದ್ದೀವಿ. ಅಂದರೆ ಎಷ್ಟೋ ಜನ ರೈತರು ಎಷ್ಟು ಖುಷಿಪಟ್ಟು ಹೇಳ್ತಾರೆ ಅಂತಂದರೆ, ಬಹುಶಃ ಈಗಲೂ ನಿಮ್ಮ ಅನುಭವಗಳನ್ನು ಹಂಚ್ಕೊಳ್ಳೋಕ್ಕೆ ನಾವು ಕರೆದಾಗ ನೀವು ಮಾತಾಡ್ಬೋದು. ನಾವು ಪ್ರೈಮರಿ ಸ್ಕೂಲಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ಇಟ್ಕೊಂಡು ಬರೆದಂತಹ ಅನುಭವ ಆಯಿತು ಅಂತ ಹೇಳಿ ಬಹಳಷ್ಟು ಜನ ಪ್ರೀತಿಯಿಂದ ನೆನೆಸ್ಕೋತಾರೆ. ನಾವು ಕೂಡ ರಿಂಗ್ ಮಾಸ್ಟರ್ಗಳ ಥರ ನಿಮ್ಮನ್ನು ಕೂರಿಸಿ ಅಕ್ಕಪಕ್ಕ ನೋಡಬೇಡಿ, ಕಾಪಿ ಹೊಡಿಬೇಡಿ ಅಂತೆಲ್ಲ ಹೇಳಿ ಇದನ್ನು ಬರ್ಸಿದ್ದೀವಿ. ನಿಮಗೂ ಕೂಡ ಒಂದು ಅನುಭವ, ಇದು ವಿಶೇಷವಾದ ಅನುಭವ. ಹಾಗಾಗಿ ಒಂದು ಬಾನುಲಿ ಸರಣಿಯ ಯಶಸ್ಸು ನಿಂತಿರೋದೆ ಅದನ್ನು ಕೇಳುವಂತಹ ರೈತರು ಯಾವ ರೀತಿ ಸ್ವೀಕರಿಸಿದ್ದಾರೆ, ಹೇಗೆ ಅದನ್ನು ಅಳವಡಿಸ್ಕೊಂಡಿದ್ದಾರೆ ಅಂತ. ನೀವೆಲ್ಲ ನಿಮ್ಮ ಪ್ರತಿಕ್ರಿಯೆಗಳನ್ನು ಉತ್ತರ ಪತ್ರಿಕೆಯಲ್ಲಿ ತಾವು ದಾಖಲಿಸಿದ್ದೀರಿ. ಅದಕ್ಕಾಗಿ ನಾನು ತಮಗೆ ಆಭಾರಿ. ಮುಂದಿನ ದಿನದಲ್ಲಿ ಬಾನುಲಿ ಸರಣಿಗಳನ್ನು ರೂಪಿಸುವಂತಹ ಜವಾಬ್ದಾರಿ ಬಂದಾಗ ನಿಮ್ಮೆಲ್ಲರ ಏನು ಆಶಯಗಳಿದೆ ಅದನ್ನು ನಾವು ಅಳವಡಿಸ್ಕೊಳ್ಳುವಂತಹ ಪ್ರಯತ್ನ ಖಂಡಿತವಾಗೂ ಮಾಡ್ತೀವಿ. ನಾವು ಕ್ಲುಪ್ತ ಅವಧಿಯಲ್ಲಿ ಒಂದು 15 ದಿವಸ ಮುಂಚೆ ಈ ಒಂದು ಕಾರ್ಯಕ್ರಮವನ್ನು 12ನೇ ತಾರೀಕು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಕಳೆದ 10 ದಿವಸದಿಂದ ನಾವು ಈ ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ ಅಂತ ರೇಡಿಯೋ ಮೂಲಕ ಅಷ್ಟೇ ಜಾಹೀರಾತನ್ನು ಕೊಟ್ವಿ. ರೇಡಿಯೋವನ್ನು ಆಲಿಸಿದಂತಹ ತಾವೆಲ್ಲರೂ ಇವತ್ತು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದೀರಿ. ಅದಕ್ಕಾಗಿ ಆಕಾಶವಾಣಿಯ ಪರವಾಗಿ, ವಿಶ್ವವಿದ್ಯಾನಿಲಯದ ಪರವಾಗಿ, ತೋಟಗಾರಿಕಾ ಇಲಾಖೆಯ ಪರವಾಗಿ ನಿಮಗೆ ಮತ್ತೊಮ್ಮೆ ಮಗದೊಮ್ಮೆ ಹೃತ್ಪೂರ್ವಕವಾದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಬೆಂಗಳೂರಿನ ತೋಟಗಾರಿಕೆ ಅಪರ ನಿರ್ದೇಶಕರಾದ ಡಾಕ್ಟರ್ ಪ್ರಕಾಶ್ ಎಂ ಸೊಬರದ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ನಂತರ ತಮ್ಮ ಉದ್ಘಾಟನಾ ಭಾಷಣದಲ್ಲಿ ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿವಸ ಈ ಹಣ್ಣು ಇದು ಬಾನುಲಿ ಏನು ಆಕಾಶವಾಣಿ ಸರಣಿ ಕಾರ್ಯಕ್ರಮ ಬಂತು, ಅದು ತಾವೆಲ್ಲರೂ ಇಲ್ಲಿಗೆ ಎಷ್ಟು ಜನ ಈಗ ಕೇಳಿದಿರಿ, ಆ ಥರದ ಪ್ರೊಬೆಬಲಿ ಒಂದು 10% ಜನ ಮಾತ್ರ ಬಂದಿರ್ಬೋದು ನನ್ನ ಅಂದಾಜು. ಮೊದಲನೇದಾಗಿ ಆಕಾಶವಾಣಿ ಅಂದ ತಕ್ಷಣವೇ ಅದರಲ್ಲಿ ಒಂದು ಏನೋ ಕ್ರಿಯೇಟಿವಿಟಿ ಇದೆ, ಒಂದು ಏನೋ ಹೊಸ ಒಂದು ವಿಚಾರಗಳ ಒಂದು ಸೃಷ್ಟಿನೇ ಆಗ್ತಕ್ಕಂಥದ್ದು. ಅಂಥದ್ರಲ್ಲಿ ಹೋಗಿ ಕೇಶವಮೂರ್ತಿಯವ್ರು ಸೇರಿಬಿಟ್ರೆ ಇನ್ನೂ ಎಂಥ ಐಡಿಯಾಗಳು ಬಂದ್ಬಿಡ್ತವೆ. ಯಾಕಂದರೆ ಕೃಷಿರಂಗದಲ್ಲಿ ಅದರಲ್ಲೂ ಕೃಷಿಕರನ್ನು ಯಾವ ಥರ ಆಕಾಶವಾಣಿ ಮೂಲಕ ತಾಂತ್ರಿಕ ಮಾಹಿತಿಯನ್ನು ಯಾವ ಥರ ಕೊಡಬೇಕಂತಕ್ಕಂಥದ್ದು ಒಂದು ಹೊಸ ಯೋಚನೆಗಳನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು ಅವರ ಹತ್ರ ಸಾಮರ್ಥ್ಯ ಇದೆ. ಸೊ ಇಂತಹ ಒಂದು ಮುದ್ದಾಳತ್ವದಲ್ಲಿ ಅದರಲ್ಲೂ ತೋಟಗಾರಿಕೆ ಇಲಾಖೆ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯದಲ್ಲಿ ಇರ್ತಕ್ಕಂಥ ತಾಂತ್ರಿಕ ಪರಿಣಿತರು ಮತ್ತು ಸಾಕಷ್ಟು ಅನುಭವ ಹೊಂದಿದಂಥ ಅಧಿಕಾರಿಗಳಿರ್ಬೋದು, ಅದೇ ಥರ ಪ್ರಗತಿಪರ ರೈತರು ಅವರ ಅನುಭವಗಳನ್ನು ಇದು ಹಂಚ್ಕೊಳ್ಳೋಕ್ಕೆ ಒಂದು ಪ್ಲಾಟ್ಫಾರ್ಮ್ ಆಯಿತು. ಈ ಥರ ಹಲವಾರು ಕಾರ್ಯಕ್ರಮಗಳನ್ನು ಈ ಮುಂಚೆ ಮಾಡಿದ್ದೀವಿ. ಅದರಲ್ಲೂ ಮುಖ್ಯವಾಗಿ ಈ ಒಂದು ಸುಮಾರು 46 ಈ ಬಾನುಲಿ ಸರಣಿಗಳ ಕಾರ್ಯಕ್ರಮ ಇದರಲ್ಲಿ ನಾನು ನೋಡ್ತಾ ಇದ್ದೆ. ಹಲವಾರು ವಿಷಯಗಳ ಬಗ್ಗೆ ನಾವು ಇಲ್ಲಿ ತಾಂತ್ರಿಕ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಹೂವಿನ ಬೆಳೆಗಳಿರ್ಬೋದು, ಹಣ್ಣಿನ ಬೆಳೆಗಳು, ತರಕಾರಿ ಬೆಳೆಗಳು, ಅಡಿಕೆ, ತೆಂಗು, ಶುಂಠಿ, ಅದರ ಜೊತೆಗೇ ಆಯುರ್ವೇದ ಬೆಳೆಗಳ ಬಗ್ಗೆ ಮತ್ತು ಈ ರೈತರ ಗುಂಪುಗಳನ್ನು ಯಾವ ಥರ ನಾವು ಸಾಮರ್ಥ್ಯ ಅದಕ್ಕೆ ಜಾಸ್ತಿ ಹೆಚ್ಚು ಮಾಡಿ ಅಲ್ಲಿ ಇರತಕ್ಕಂತಹ ಮಾರ್ಕೆಟಿಂಗ್ ಭಾಳಷ್ಟು ನಮ್ಗೆ ತೊಂದರೆ ಇರತಕ್ಕಂಥದ್ದು ಈ ಮಾರ್ಕೆಟಿಂಗ್ ಸಮಸ್ಯೆ. ಯಾವುದೇ ಫಸಲುಗಳನ್ನು ನಾವು
APMC ಮಾರಾಟ ಮಾಡೋದಾಗಲಿ ಅಥವಾ ಬೇರೆಯವರ ಮೂಲಕ ನಾವು ಮಾರಾಟ ಮಾಡಿದಾಗ ರೈತರು ಏನು ಒಗ್ಗೂಡಿ ಮಾರಾಟ ಮಾಡ್ತಾರೆ ಅಲ್ಲಿ ಬರ್ತಕ್ಕಂಥ ಆದಾಯ ಜಾಸ್ತಿ ಇರುತ್ತೆ. ನಾವು ಕೇವಲ APMCಗೋ ಅಥವಾ ಯಾರಿಗೋ ಒಬ್ಬರು ಕೊಟ್ಟಂಥ ಅಲ್ಲಿ ಬರ್ತಕ್ಕಂಥ ಆದಾಯ ಕಡಿಮೆ ಇರುತ್ತೆ. ಅಲ್ಲಿನೂ ಸಹ ನಾವು FPOಗಳ ಬಗ್ಗೆ ಯಾವ ಥರ ರಚನೆ ಮಾಡಬೇಕು, FPOಗಳು ಯಾವ ಥರ ಈ ಮಾರುಕಟ್ಟೆಯ ಲಾಭವನ್ನು ಪಡ್ಕೋಬೇಕು ಅನ್ನೋದ್ರ ಬಗ್ಗೆ ಸಹ ಈ ಒಂದು ಬಾನುಲಿ ಸರಣಿಯಲ್ಲಿ ಭಾಳಷ್ಟು ವಿಶಾಲವಾದ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಈ ಒಂದು ಸೀರೀಸ್ ಆಫ್ ಇದರೊಳಗೆ ಎಷ್ಟು ಜನ ಇದನ್ನು ನೀವು ಅರ್ಥ ಮಾಡ್ಕೊಂಡಿದ್ದೀರ ಅನ್ನೋಕ್ಕೆ ಅವರೊಂದು ಪರೀಕ್ಷೆ ಮಾಡಿದ್ದಾರೆ. ಆ ಪರೀಕ್ಷೆ ಪೇಪರ್ ನೋಡ್ತಾ ಇದ್ದೆ. ನಮ್ಮಲ್ಲಿ BSc ಕೃಷಿಯಲ್ಲಿ ನಾವು ಫಸ್ಟ್ ಇಯರ್ಗೆ ನಮ್ಗೆ ಈ ಥರ ಪೇಪರ್ ಕೊಡ್ತಾಯಿದ್ರು. ಆ್ಯಕ್ಚುಲಿ ಅದು ಎಲ್ಲ ಗೊತ್ತಿದ್ರು ಒಂದು ಸಲ ಕನ್ಫ್ಯೂಷನ್ ಆಗಿಬಿಡುತ್ತೆ, ಯಾವ್ದು ಸರಿಯೋ ಯಾವ್ದು ತಪ್ಪು ಅಂತ. ಸರಿ ತಪ್ಪು ಅಂತ ಕೊಟ್ಟಾಗ ನಮ್ಮ ಹತ್ರ ಗೊತ್ತಿರುತ್ತೆ, ಅದರದೇ ವಿಷಯ ನಮ್ಮ ಪೂರ್ತಿ ಗೊತ್ತಿದ್ರು 100ಕ್ಕೆ 100 ಯಾರಾದರೂ ತೊಗೊಂಡಿರ್ಬೋದೇನೋ, ನಮ್ಮ ಇನ್ನೂ ಇವ್ಯಾಲ್ಯೂಯೇಷನ್ ಆದ್ಮೇಲೆ ಗೊತ್ತಾಗುತ್ತೆ. ಸೊ ಈ ಒಂದು ಮಾಡೋದ್ರಿಂದ ನೀವು ಈ ಬಾನುಲಿ ಸರಣಿ ಕಾರ್ಯಕ್ರಮಗಳನ್ನ ತಾಂತ್ರಿಕ ಮಾಹಿತಿಗಳನ್ನು ಎಷ್ಟು ನೀವು ಅರ್ಥ ಮಾಡ್ಕೊಂಡಿದ್ದೀರಿ ಅಂತಕ್ಕಂಥದ್ದು ಒಂದು ಮಾನದಂಡವನ್ನು ಅವರು ಪರೀಕ್ಷೆ ಮೂಲಕ ಮಾಡಿದ್ದಾರೆ ಅಷ್ಟೇ. ಸೊ ಇಂಥ ಕಾರ್ಯಕ್ರಮಗಳು ಮುಂದಿನ ದಿನಗಳಲ್ಲಿ ಇನ್ನೂ ಜಾಸ್ತಿ ಆಗಬೇಕು. ಯಾಕಂದರೆ ಯೂಶ್ವಲಿ ನಾವೇನು ಮಾಡ್ತಿದ್ವಿ, ಯಾವುದೇ ಒಂದು ಕಾರ್ಯಕ್ರಮ ಬೇರೆ ಬೇರೆ ಆಕಾಶವಾಣಿಯವರು ನಮ್ಗೆ ಕೇಳ್ತಿರ್ತಾರೆ, ತೋಟಗಾರಿಕೆ ಇಲಾಖೆ ಅಂದರೆ ಏನಾದರೂ ನಮಗೆ ಅನುದಾನ ಕೊಡ್ತೀರಾ, ಸ್ಪಾನ್ಸರ್ ಮಾಡ್ತೀರಾ ಅಂತ ಕೇಳ್ತಾರೆ. ಆದರೆ ಈ ಒಂದು ಕಾರ್ಯಕ್ರಮದಲ್ಲಿ ಯಾವುದೇ ಒಂದು ಇಲಾಖೆಯಿಂದಾಗಲಿ ನಾವು ಯಾವುದೂ ಅನುದಾನ ಕೊಟ್ಟಿಲ್ಲ. ಕೇವಲ ನಾವು ತಾಂತ್ರಿಕ ಸಲಹೆಗಳನ್ನು ಮತ್ತು ನಾವು ಯಾವ ಥರ ಯೋಜನೆಗಳನ್ನು ವಿನಿಮಯ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಮ್ಮ ಅಧಿಕಾರಿಗಳು ಅಲ್ಲಿ ಭಾಗವಹಿಸಿ ಮಾತಾಡಿದ್ದಾರೆ. ಅದೇ ಥರ ತೋಟಗಾರಿಕೆ ವಿಶ್ವವಿದ್ಯಾಲಯದ ವಿಜ್ಞಾನಿಗಳು ಸಹ ಭಾಗವಹಿಸಿದ್ದಾರೆ. ಇದು ಟೋಟಲಿ ಕ್ರೆಡಿಟ್ ಗೋಸ್ ಟು ಆಕಾಶವಾಣಿ ಆ್ಯಂಡ್ ಕೇಶವಮೂರ್ತಿ. ಸೊ ಆದ್ದರಿಂದ ಮುಂದಿನ ದಿನಗಳಲ್ಲಿ ಇಂಥ ಹೆಚ್ಚು ಹೆಚ್ಚು ಕಾರ್ಯಕ್ರಮಗಳು ಬರಲಿ, ಇನ್ನೂ ಹೆಚ್ಚಿನ ನಮ್ಮ ರೈತರ ಜೊತೆ ಇನ್ನೂ ಹೆಚ್ಚಾಗಿ ನಾವು ಸಂಪರ್ಕ ಕೊಂಡಿಯನ್ನು ಜಾಸ್ತಿ ಮಾಡ್ಕೊಳ್ಳೋಣ. ಒಟ್ಟಾರೆ ನಮ್ಮ ತೋಟಗಾರಿಕೆ ಕೃಷಿ ವಲಯದಲ್ಲಿ ನಮ್ಮ ಅಭಿವೃದ್ಧಿ ಜಾಸ್ತಿ ಆಗಲಿ. ನಮ್ಮಲ್ಲಿ ಕರ್ನಾಟಕದ ಅದರಲ್ಲಿ ಮುಖ್ಯವಾಗಿ ಈ ಮೈಸೂರು ಭಾಗದಲ್ಲಿ ಭಾಳಷ್ಟು ವಿಶೇಷವಾದ ಬೆಳೆಗಳಿದ್ದಾವೆ. ನಿಮಗೆಲ್ಲ ಗೊತ್ತಿರಬೇಕು, ಒಂದು ಕ್ವಶನ್ ಕೇಳಿದ್ದಾರೆ ನಿಮಗೆ ಭೌಗೋಳಿಕ ಗುರುತಿಸೋದಕ್ಕೆ. ಈ ಮೈಸೂರು ಜಿಲ್ಲೆಯಲ್ಲಿ 4 ಬೆಳೆಗಳಿದೆ. ಮೈಸೂರು ವೀಳ್ಯದೆಲೆ, ನಂಜನಗೂಡು ರಸಬಾಳೆ, ಮಲ್ಲಿಗೆ, ಹಿರಣ್ಯಗೆರೆ ಬದನೆ. ಅದೇ ಥರ ಉಡುಪಿಗೆ ಹೋದರೆ ಅಲ್ಲಿ 2 ಥರ ಉಡುಪಿ ಮಲ್ಲಿಗೆ ಇದೆ. ಈ ಥರ ಭಾಳಷ್ಟು ಸುಮಾರು 15 ಬೆಳೆಗಳನ್ನು ನಾವು GI ಕ್ರಾಪ್ಸ್ ಟ್ಯಾಗ್ ಮಾಡಿದ್ದೀವಿ. ಅದೇ ಥರ ಶ್ರೀಗಂಧ, ಈ ಶ್ರೀಗಂಧನೂ GI ಟ್ಯಾಗ್ ಆಗಿದೆ. ಅದೇ ಥರ ಮೈಸೂರು ಪಾಕ್, ದ್ಯಾಟ್ ಈಸ್ ಆಲ್ಸೋ GI ಟ್ಯಾಗ್ ಆಗಿದೆ. ನಾವು ಬೆಳೆಗಳ ಬಗ್ಗೆ ಮಾತಾಡಿದ ಬರೀ 4 ಬೆಳೆಗಳು ಮಾತಾಡ್ತೀವಿ. ಇನ್ನು ಹಲವಾರು ವಸ್ತುಗಳನ್ನು ನಾವು GI ಟ್ಯಾಗ್ ಮಾಡಿದ್ದೀವಿ. ಸೊ GI ಟ್ಯಾಗ್ ಮಾಡಿ ಇಲ್ಲಿ ಒಂದು ಒಗ್ಗೂಡಿವಾಗಿ ಕೆಲಸ ಮಾಡಿದರೆ, ಮಾರ್ಕೆಟಿಂಗ್ ಮಾಡಿದರೆ ಡೆಫಿನೆಟ್ಲಿ ನಮಗೆ ಕನಿಷ್ಠ ಏನಂದ್ರೆ 15-20% ಜಾಸ್ತಿ ಆದಾಯ ತರತಕ್ಕಂಥದ್ದು ಭಾಳಷ್ಟು ಪ್ಲಾಟ್ಫಾರ್ಮ್ಗಳಿದ್ದಾವೆ. ಸೊ ಇವುಗಳನ್ನೆಲ್ಲ ಬಳಸ್ಕೊಂಡು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಾಗಿ ನಾವು ನಮ್ಮ ತೋಟಗಾರಿಕೆ ಅಭಿವೃದ್ಧಿ ಮಾಡೋದಾಗಲಿ, ಕೃಷಿ ವಲಯದಲ್ಲಿ ನಾವು ಹೆಚ್ಚಿನ ನಾವು ನೀವು ಕೂಡ್ಕೊಂಡು ಒಂದು ಹೆಚ್ಚಿನ ಅಭಿವೃದ್ಧಿ ಸಾಧನೆ ಮಾಡೋಕ್ಕೆ ಮುಂದಿನ ದಿನಗಳಲ್ಲಿ ಭಾಳ ಆಗಲಿ ಅಂತಕ್ಕಂಥ ಒಂದು ಆರೈಕೆಯೊಂದಿಗೆ ನನ್ನನ್ನು ಕರೆಸಿ ನನಗೆ ಇಲ್ಲಿ ಉದ್ಘಾಟನೆಗೆ ಅವಕಾಶ ಕೊಟ್ಟಿದ್ದಕ್ಕೆ ಸಂಘಟಕರಿಗೂ ತಮಗೆಲ್ಲರಿಗೂ ಇನ್ನೊಂದ್ಸಲ ನನ್ನ ವಂದನೆಗಳನ್ನು ಅರ್ಪಿಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಂತಹ ಮೈಸೂರು ತಾಲೂಕು ಯಲಚನಹಳ್ಳಿಯ ತೋಟಗಾರಿಕೆ ಮಹಾವಿದ್ಯಾಲಯದ ಸಹ ಪ್ರಾಧ್ಯಾಪಕರಾದ ಡಾ ಮಂಜುನಾಥ್ ಅವರು ತಮ್ಮ ಭಾಷಣದಲ್ಲಿ, ಎಲ್ಲರಿಗೂ ನಮಸ್ಕಾರ. ರೇಡಿಯೋ ಅನ್ನೋದು ನಮ್ಮ ಒಂದು ಸಂಸ್ಕೃತಿಯ ಭಾಗ. ಆದರೆ ಇತ್ತೀಚಿನ ಮೊಬೈಲ್ ಮಾಯಾ ಲೋಕದಲ್ಲಿ ನಾವು ರೇಡಿಯೋನ ಮರ್ತಿದ್ದೀವಿ. ರೇಡಿಯೋನ ಕೇಳ್ತಾರೆ ಅಂತ ನನಗನ್ಸಿದ್ದು ಈ ಕಾರ್ಯಕ್ರಮಕ್ಕೆ ನಾನು ಒಬ್ಬ ತಾಂತ್ರಿಕ ಮಾಹಿತಿಯನ್ನು ನೀಡುವ ವಿಜ್ಞಾನಿಯಾಗಿ ಕಾರ್ಯಕ್ರಮವನ್ನು ನೀಡಿದಾಗ ಸರ್ ಕೇಳ್ತಾ ಇದ್ರು, ನಿಮ್ಗೆ ಎಷ್ಟು ಜನ ಫೋನ್ ಮಾಡ್ತಾರೆ ಅಂತ. ಕಾರ್ಯಕ್ರಮವನ್ನು ಕೇಳಿದ ತಕ್ಷಣ ಒಂದು 100-150 ಫೋನ್ ಕಾಲ್ಗಳನ್ನು ನಾನು ರಿಸೀವ್ ಮಾಡಿದ್ದೀನಿ. ನಾನು ದಾಳಿಂಬೆ ಮೇಲೆ ಮಾತಾಡಿದ್ದೀನಿ, GI ಕ್ರಾಪ್ಸ್ ಮೇಲೆ ಮಾತಾಡಿದ್ದೀನಿ. 3 ಕಾರ್ಯಕ್ರಮಗಳಿಗೆ ನಾನು ಖಂಡಿತ 100ಕ್ಕಿಂತ ಹೆಚ್ಚು ಫೋನ್ ಕರೆಗಳನ್ನು ನಾನು ರಿಸೀವ್ ಮಾಡಿದ್ದೀನಿ. ಹಾಗಾಗಿ ಅದು ನಿಜವಾದ ಕಾರ್ಯಕ್ರಮದ ಯಶಸ್ಸು ಅಂತ ಹೇಳಿದ್ರೆ ತಪ್ಪಲ್ಲ. ಮತ್ತೆ ನನಗೆ ಸರ್ ಒಂದು ಆಪ್ಷನ್ ಕೊಟ್ಟರು, ನಿಮಗೆ ತುಂಬ ಜನ ಕಾಲ್ ಮಾಡ್ತಾರೆ ಅಂತ ಹೇಳಿದ್ರೆ ನಾವು ಒಂದು ಫೋನ್ ಕಾರ್ಯಕ್ರಮ ಮಾಡೋಣ ಅಂತ. ಅದಕ್ಕೆ ನಾನು ಹೇಳಿದೆ, ಹೌದು, ನಾವು ದಾಳಿಂಬೆ ಮೇಲೆ ಅಥವಾ ಈ GI ಕ್ರಾಪ್ಸ್ಗಳ ಮೇಲೆ ನಾವು ಫೋನಿನ ಕಾರ್ಯಕ್ರಮಗಳನ್ನ ಮಾಡ್ಬೋದು ಅಂತ. ಅದಕ್ಕಾಗೂ ಕೂಡ ನಮಗೆ ಸಮಯ ಕೊಟ್ಟಿದ್ದಾರೆ. ಅವ್ರು ಕೇಳ್ತಾನೆ ಇದ್ದಾರೆ, ಇವತ್ತು ಕೂಡ ಕೇಳಿದ್ರು. ಅದಕ್ಕೆ ನಾವು ಆ ಥರದ ಕಾರ್ಯಕ್ರಮಗಳನ್ನು ನಾವು ಮಾಡ್ತೀವಿ. ಅಂದರೆ ಯಾವುದಾದ್ರೂ ಹೆಚ್ಚಿಗೆ ಬೇಡಿಕೆ ಇದ್ದರೆ ಆ ಥರದ ಕಾರ್ಯಕ್ರಮಗಳನ್ನು ಮಾಡೋ ಆಸೆ ಸರ್ಗೂ ಇದೆ, ನಮಗೂ ಇದೆ. ಹಾಗಾಗಿ ಆ ಥರದ ಎಲ್ಲ ಕಾರ್ಯಕ್ರಮಗಳಿಗೆ ನಮ್ಮ ವಿಶ್ವವಿದ್ಯಾಲಯದ ಏನು ನಮ್ಮ ಪ್ರಾಧ್ಯಾಪಕರ ಅಥವಾ ವಿಜ್ಞಾನಿಗಳ ಬೆಂಬಲ ಇದೆ ಅಥವಾ ಆ ತಾಂತ್ರಿಕ ಮಾಹಿತಿಯನ್ನು ನಾವು ಸದಾ ಅವ್ರಿಗೆ ಕೊಡ್ತೀವಿ ಅನ್ನೋ ಮಾತನ್ನು ನಾನು ಈ ಸಮಯದಲ್ಲಿ ಅವ್ರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಇದರ ಈ ವಿಸ್ತರಣಾ ಅಂದರೆ ಇದು ಒಂದು ವಿಸ್ತರಣೆಯ ಕಾರ್ಯಕ್ರಮದ ರೂಪ.
ನಾವು ಈ ತರಹದ ಕಾರ್ಯಕ್ರಮಗಳ ಮುಖಾಂತರ 100 ಸಾಧಿಸಲಾಗದಿದ್ದರೂ ಕೂಡ ನಾವು 15-20% ನಾವು ರೈತರಿಗೆ ರೀಚ್ ಆದರೆ ಅದು ಕೂಡ ನಿಜವಾದ ಯಶಸ್ಸು. ಈ ತರಹದ ಕಾರ್ಯಕ್ರಮಗಳು ಮತ್ತೆ ಮತ್ತೆ ಬರಲಿ ಮತ್ತು ಎಲ್ಲ ಕಾರ್ಯಕ್ರಮಗಳಿಗೆ ರೈತರು ಕೂಡ ಪಾಲುದಾರರಾಗಬೇಕು. ರೈತ ಅದಕ್ಕೆ ಪಾಲುದಾರನಾಗಲಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಯಶಸ್ಸು ಇಲ್ಲವೇ ಇಲ್ಲ. ಹಾಗಾಗಿ ಆ ಯಶಸ್ಸಿಗೆ ನಾವು ಕೂಡ ಸೇರ್ಕೋತೀವಿ, ಅಂದರೆ ವಿಶ್ವವಿದ್ಯಾಲಯ ಕೂಡ ಸೇರ್ಕೋತೀವಿ ಅಂತ ಮಾತನ್ನು ಹೇಳಿ ನನ್ನ ಒಂದು ಚಿಕ್ಕ ಮಾತನ್ನು ಇಲ್ಲಿಗೆ ಮುಗಿಸ್ತೀನಿ. ನಮಸ್ಕಾರ. ಮತ್ತೋರ್ವ ಅತಿಥಿಗಳಾದ ತೋಟಗಾರಿಕೆ ಉಪನಿರ್ದೇಶಕರಾದ ರುದ್ರೇಶ್ ಅವರು ತಮ್ಮ ಅತಿಥಿ ಭಾಷಣದಲ್ಲಿ ಎಲ್ಲರಿಗೂ ನಮಸ್ಕಾರ. ನಾನು ಒಂದು ಫೋನಿನ ಕಾರ್ಯಕ್ರಮ ಒಂದೆರಡು ಕೇಶವಮೂರ್ತಿ ಸರ್ ಜೊತೆ ಮಾಡಿದಾಗ ಇಲಾಖೆ ಸ್ಕೀಮ್ಗಳ ಬಗ್ಗೆ ನಾವು ಮೊದಲನೇ ಸಲ ಹನಿ ನೀರಾವರಿ ಬಗ್ಗೆ ನಾವು ಅಂದ್ಕೊಂಡಿರ್ತೀವಿ ಇಲಾಖೆಯಲ್ಲಿ ಎಲ್ಲ ಯೋಜನೆಗಳು ಮತ್ತು ಟೆಕ್ನಿಕಲ್ ಮಾಹಿತಿ ರೈತರಿಗೆ ಗೊತ್ತಿದೆ, ನಾವೇನು ಪ್ರಚಾರ ಮಾಡೋದು ಬೇಡ ಅಂತ ಅಂದ್ಕೊಂಡಿರ್ತೀವಿ. ನನ್ನ ಒಂದು ಅನುಭವದ ಪ್ರಕಾರ ಖಂಡಿತ ಒಂದು 25-30% ರೈತರಿಗೆ ಅಷ್ಟೇ ಎಲ್ಲ ಯೋಜನೆಗಳ ಬಗ್ಗೆ ಗೊತ್ತಿದೆ. ಉಳಿದ ಇನ್ನೂ 70-75% ಇನ್ನೂ ಎಷ್ಟೋ ಜನ ರೈತರುಗಳು ಇಲಾಖೆಯನ್ನು ನೋಡಿರಲ್ಲ, ಸೈಂಟಿಸ್ಟ್ಗಳನ್ನ ನೋಡಿರಲ್ಲ, ಅವ್ರ ಪಾಡಿಗೆ ಅವರು ವ್ಯವಸಾಯವನ್ನು ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಅವ್ರಿಗೆ ಈ ಒಂದು ಆಕಾಶವಾಣಿ ಮುಖಾಂತರ ಅಥವಾ ಕಾರ್ಯಾಗಾರಗಳನ್ನ ಮಾಡೋ ಮುಖಾಂತರ ಆ ರೈತರನ್ನು ನಾವು ಸಂಪರ್ಕ ಮಾಡಿ ಆದಷ್ಟು ಅವರಿಗೆ ಒಂದು ಪ್ರೋತ್ಸಾಹ ಇರ್ಬೋದು ಮತ್ತು ಒಂದು ಟೆಕ್ನಿಕಲ್ ಮಾಹಿತಿಯನ್ನು ನೀಡಿದಾಗ ಖಂಡಿತ ನಾವು ಅದೊಂದು ಸದುಪಯೋಗ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ನಮ್ಮ ಇಲಾಖೆ ಕೂಡ ಅವರಿಗೆ ಯಾವುದೇ ಯೋಜನೆಗಳು ನಮ್ಮ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಬಂದಾಗ ಮತ್ತು ಟೆಕ್ನಿಕಲ್ ಮಾಹಿತಿ ಇರ್ಬೋದು, ಅವ್ರು ಯಾವಾಗ ಕರೆದು ನಾವು ಹೋಗಿ ಅಲ್ಲಿ ಫೋನಿನ ಕಾರ್ಯಕ್ರಮ ಇರ್ಬೋದು ಅಥವಾ ನೇರ ಪ್ರೋಗ್ರಾಮ್ ಇರ್ಬೋದು ಅದನ್ನ ಮಾಡ್ಕೊಳ್ತೀವಿ ಅಂತ. ಈ ಪ್ರೋಗ್ರಾಮ್ಗೆ ಹೇಳ್ದಂಗೆ ಕಳೆದ ವರ್ಷವೇ ಸುಮಾರು ತಿಂಗಳ ಕಾಲ ಕೂತು ಒಂದು ರೂಪುರೇಷೆಗಳನ್ನ ಮಾಡಿ ಒಂದು 40-45 ದಿನ ಈ ಪ್ರೋಗ್ರಾಮ್ನ ಪ್ರಸಾರ ಮಾಡಬೇಕು ಅಂದಾಗ ಅದು ಸುಲಭ ಅಲ್ಲ. ಯಾಕೆಂದರೆ ಅಷ್ಟೂ ಜನ ತಾಂತ್ರಿಕ ಅಧಿಕಾರಿಗಳನ್ನ ಡೇಟ್ ಪ್ರಕಾರ ಅವರಿಗೆ ಮೀಟಿಂಗ್ಸ್ಗಳಿರ್ತವೆ. ಬೆಂಗಳೂರಿಂದ ಬಂದರೆ ಇಲ್ಲೊಂದು ಕಾರ್ಯಕ್ರಮ ಭಾಗವಹಿಸಿದ್ದಾರೆ. ನಮ್ಮ ಸುಬ್ರತ್ ಸರ್ ಕೂಡ 2 ಸಲ ಬಂದಿದ್ದಾರೆ ಈ ಕಾರ್ಯಕ್ರಮಕ್ಕೆ, ಫೋನಿನ ಕಾರ್ಯಕ್ರಮಕ್ಕೆ. ಈ ನಿಟ್ಟಿನಲ್ಲಿ ಕಾರ್ಯಕ್ರಮ ಮಾಡೋದು ತುಂಬ ಕಷ್ಟಕರ ಸಾಧ್ಯ ಮತ್ತು ಮುಖ್ಯವಾಗಿ ಆಸಕ್ತಿ ಇರಬೇಕು. ಆ ಆಸಕ್ತಿ ನಮ್ಮ ಕೇಶವಮೂರ್ತಿ ಸರಲ್ಲಿದೆ ಮತ್ತು ನಮ್ಮ ಇಲಾಖೆಯಿಂದ ಆಗಿದೆ. ಹಾಗಾಗಿ ತಮಗೆಲ್ಲ ತುಂಬ ಉಪಯೋಗ ಆಗಿದೆ ಅಂತ ಅಂದ್ಕೋತೀನಿ. ಈ ಒಂದು ಸಮಾರೋಪ ಸಮಾರಂಭ ಮತ್ತು ಇದೇ ರೀತಿ ಹೆಚ್ಚಿನ ಕಾರ್ಯಕ್ರಮಗಳನ್ನ ಆಕಾಶವಾಣಿ ಮುಖಾಂತರ ಮಾಡಿ ಅಂತ ಅವ್ರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ತಾವು ಎಲ್ಲ ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕನ್ನಡ. ಕಿರುಹೊತ್ತಿಗೆ ಬಿಡುಗಡೆ ಮಾಡಿದ ಮೈಸೂರು ಆಕಾಶವಾಣಿ ಕೇಂದ್ರದ ಉಪನಿರ್ದೇಶಕರಾದ ಶ್ರೀ ಉಮೇಶ್ ಎಸ್ ಅವರು ತಮ್ಮ ಭಾಷಣದಲ್ಲಿ ಎಲ್ಲರಿಗೂ ನಮಸ್ಕಾರ. ವೇದಿಕೆಯಲ್ಲಿರುವ ಗಣ್ಯರೇ, ಇವತ್ತು ಈ ಹಣ್ಣು ಹೊನ್ನು ಕಾರ್ಯಕ್ರಮ ಸರಣಿಯ ಸಮಾರೋಪ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಈ ಸರಣಿ ಕಾರ್ಯಕ್ರಮ ಸಾಕಷ್ಟು ಜನಪ್ರಿಯವಾಯಿತು, ಸಾಕಷ್ಟು ರೈತರಿಗೆ ಅನುಕೂಲವನ್ನು ಕೂಡ ತಂದುಕೊಡ್ತು. ನಮ್ಮ ಕೇಶವಮೂರ್ತಿಯವರ ನೇತೃತ್ವದಲ್ಲಿ ಮೂಡಿ ಬಂದಂತಹ ಈ ಒಂದು ಸರಣಿ ಬಹಳ ಜನಕ್ಕೆ ಅನುಕೂಲವಾಗಿದೆ ಅಂತ ನಾನು ಅಂದ್ಕೋತಾ ಇದ್ದೀನಿ. ನಮಗೆ ಬಂದಂತಹ ಮಾಹಿತಿ ಪ್ರಕಾರ ಸಾಕಷ್ಟು ಜನರಿಗೆ ಇದು ಮುಂದಿನ ದಿನಗಳಲ್ಲಿ ಸಾಕಷ್ಟು ಲಾಭವನ್ನು ತಂದುಕೊಡಲಿದೆ. ಈ ರೀತಿಯಾದಂತಹ ಸರಣಿ ಕಾರ್ಯಕ್ರಮಗಳನ್ನು ಮೈಸೂರು ಆಕಾಶವಾಣಿ ಈಗಾಗಲೇ ಸಾಕಷ್ಟು ಪ್ರಮಾಣದಲ್ಲಿ ಮಾಡ್ಕೋತಾ ಬಂದಿದೆ. ಅದರಲ್ಲೂ ಕೃಷಿರಂಗ ಕಾರ್ಯಕ್ರಮದಲ್ಲಿ ಸರಣಿ ಕಾರ್ಯಕ್ರಮಗಳು ಈಗಾಗಲೇ ಸುಮಾರು 4-5 ಸರಣಿ ಕಾರ್ಯಕ್ರಮಗಳು ಪ್ರಸಾರ ಆಗ್ತಾ ಇವೆ. ಅದರಲ್ಲಿ ಇದೊಂದು ಕಾರ್ಯಕ್ರಮ ಈಗ ಮುಗಿದಿದೆ. ಮತ್ತು ಒಂದು ಸರಣಿ ಕಾರ್ಯಕ್ರಮ ಬರುವ ತಿಂಗಳಿಂದ ಪ್ರಾರಂಭ ಮಾಡ್ತಾ ಇದ್ದಾರೆ ನಮ್ಮ ಕೇಶವಮೂರ್ತಿಯವರು. ಕೃಷಿರಂಗ ಕಾರ್ಯಕ್ರಮದಲ್ಲಿ ನಮ್ಮ ಕಂಪ್ನಿ ಅಂತ ಇದು FPOಗಳನ್ನು ಕುರಿತಂತಹ ಒಂದು ಕಾರ್ಯಕ್ರಮ. 52 ಕಾರ್ಯಕ್ರಮಗಳ ಸರಣಿ ಜುಲೈ ತಿಂಗಳಲ್ಲಿ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಈ FPOಗಳನ್ನು ಪರಿಚಯ ಮಾಡಿಕೊಡ್ತಾ FPOಗಳ ಮುಖಾಂತರ ರೈತರಿಗೆ ಯಾವ ರೀತಿ ಮಾರುಕಟ್ಟೆ ಇದೆ, ಅವರ ಉತ್ಪನ್ನಗಳಿಗೆ ಹೇಗೆ ಅವರು ಬೆಲೆಯನ್ನು ಹೊಂದಿಸ್ಕೊಳ್ಳಬಹುದು, ಹೇಗೆ ಮಾರಾಟ ಮಾಡಬಹುದು, ಜೊತೆಗೆ ಸಕ್ಸಸ್ಫುಲ್ FPOs ಲಾಭದಾಯಕವಾಗಿ ನಡೀತಾ ಇರುವಂತಹ FPOಗಳು ಅವರ ಕುರಿತಾದಂತಹ ಮಾಹಿತಿಯನ್ನು ಕೂಡ ಈ ಒಂದು ಸರಣಿ ಕಾರ್ಯಕ್ರಮದಲ್ಲಿ ಜುಲೈಯಿಂದ ಪ್ರಾರಂಭ ಆಗ್ತಾ ಇದೆ. ಇನ್ನು ಈ ಹಣ್ಣು ಹೊನ್ನು ಕಾರ್ಯಕ್ರಮ ಸರಣಿಗೆ ಬರೋದು ಹಾಗಿದ್ರೆ, ಈ ಕಾರ್ಯಕ್ರಮದಲ್ಲಿ ಹಣ್ಣನ್ನು ಹೊನ್ನಾಗಿ ಹೇಗೆ ಪರಿವರ್ತಿಸಬಹುದು
ನಮ್ಮ ರೈತರ ಆದಾಯವನ್ನು ಹೇಗೆ ಹೆಚ್ಚು ಮಾಡಬಹುದು, ಜೊತೆಗೆ ನಮ್ಮ ರೈತರು ಹೇಗೆ ಹೊಸ ರೀತಿಯಾದಂತಹ ಹಣ್ಣುಗಳ ಉತ್ಪಾದನೆಯಲ್ಲಿ ತೊಡಗಬಹುದು, ಅವರ ಭೂಮಿಯ ಮಣ್ಣಿನ ಫಲವತ್ತತೆಗೆ ಯಾವ ರೀತಿಯಾದಂತಹ ಹಣ್ಣನ್ನು ಅವರು ಬೆಳಿಬಹುದು, ಈ ಎಲ್ಲ ರೀತಿಯಾದಂತಹ ಮಾಹಿತಿಗಳನ್ನು ಈ ಒಂದು ಹಣ್ಣು ಹೊನ್ನು ಕಾರ್ಯಕ್ರಮ ಸರಣಿಯಲ್ಲಿ ತಾವು ಕೇಳಿದ್ರಿ, ಅದರಿಂದ ಉಪಯೋಗ ಕೂಡ ಪಡ್ಕೊಂಡ್ರಿ. ಸೊ ಇವತ್ತು ಬೆಳಿಗ್ಗೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸಣ್ಣ ಪರೀಕ್ಷೆಯನ್ನು ಕೂಡ ಮಾಡಿದ್ದಾರೆ ಕೇಶವಮೂರ್ತಿಯವರು. ಈ ಎಲ್ಲ ನಿಟ್ಟಿನಲ್ಲಿ ಆಕಾಶವಾಣಿ ಹೆಚ್ಚು ಜನಪರವಾದಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳೋದಕ್ಕೆ ನಮ್ಮ ಆಶಯ ಆಗಿದೆ. ಯಾವತ್ತೂ ಕೂಡ ಬರೀ ಕಾರ್ಯಕ್ರಮ ಮಾಡೋದು ಅಲ್ಲ, ಕಾರ್ಯಕ್ರಮ ಜನಕ್ಕೆ ತಲುಪಬೇಕು. ಒಬ್ಬರಾದರೂ ಈ ಒಂದು ಕಾರ್ಯಕ್ರಮವನ್ನು ಕೇಳಿ, ಯಾವುದೇವಾದಂತಹ ಆಕಾಶವಾಣಿ ಕಾರ್ಯಕ್ರಮವನ್ನು ಕೇಳಿ ಆ ಒಂದು ಫಲವನ್ನು ಅನುಭವಿಸಿದ್ರೆ ಖಂಡಿತ ನಮ್ಮ ಏನೇನು ಪ್ರಯತ್ನಗಳು ಮಾಡಿದೀವೋ, ಏನೇನು ಎಫರ್ಟ್ಸ್ ಹಾಕಿದೀವೋ ಆ ಕಾರ್ಯಕ್ರಮದ ಹಿಂದೆ ಅದು ಖಂಡಿತ ಫಲಪ್ರದವಾಗುತ್ತೆ. ಆ ಮುಖಾಂತರ ನಮಗೂ ಕೂಡ ನೀವು ಒಂದು ಪ್ರೋತ್ಸಾಹವನ್ನು ಕೊಟ್ಟ ಹಾಗಾಗತ್ತೆ. ಪರವಾಗಿಲ್ಲ, ನಾ ಕಾರ್ಯಕ್ರಮ ಮಾಡಿದ್ದು ವೇಸ್ಟ್ ಆಗಲಿಲ್ಲ, ಸುಮ್ಮನೆ ಉಪಯೋಗ ಇಲ್ಲದೆ ಹೋಯ್ತಲ್ಲ ಅನ್ನೋ ಒಂದು ಭಾವನೆ ನಮಗೂ ಕೂಡ ಬರೋದಿಲ್ಲ. ಈ ನಿಟ್ಟಿನಲ್ಲಿ ನಿಮ್ಮ ಸಹಕಾರ ಸಾಕಷ್ಟು ಬೇಕು ನಮಗೆ. ಯಾವುದೇ ಒಂದು ಕಾರ್ಯಕ್ರಮ ಸರಣಿ ನಾವು ಪ್ರಾರಂಭ ಮಾಡಿದಾಗ ಖಂಡಿತ ನಿಮ್ಮ ಒಂದು ಅನಿಸಿಕೆಗಳನ್ನು, ಅಭಿಪ್ರಾಯಗಳನ್ನು ನಮಗೆ ತಿಳಿಸಿ. ಈ ರೀತಿಯಾದಂತಹ ಸರಣಿ ಕಾರ್ಯಕ್ರಮಗಳಲ್ಲಿ ನಮ್ಮ ಲೋಪದೋಷಗಳು ಏನಾದರೂ ಇದ್ದರೆ ಅಥವಾ ತಿದ್ದುಕೊಳ್ಳಬೇಕು ಅಂತ ಏನಾದರೂ ಇದ್ದರೆ ಆ ನಿಟ್ಟಿನಲ್ಲಿ ಆ ಒಂದು ಸರಣಿ ಕಾರ್ಯಕ್ರಮವನ್ನು ಇನ್ನೊಂದಷ್ಟು ತೀಡಿ ಹೊಸ ರೂಪ ಕೊಟ್ಟು ಮಾಡೋದಕ್ಕೆ ಸಾಧ್ಯ. ಇನ್ನೂ ಹೆಚ್ಚು ಜನರನ್ನು ಅದು ತಲುಪೋದಕ್ಕೆ ನಾವು ಪ್ರಯತ್ನ ಕೂಡ ಮಾಡೋದಕ್ಕೆ ಸಾಧ್ಯ ಇದೆ. ಈ ರೀತಿಯಾದಂತಹ ಕಾರ್ಯಕ್ರಮಗಳನ್ನು ಆಕಾಶವಾಣಿ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಖಂಡಿತ ಪ್ರಸಾರ ಮಾಡುತ್ತೆ. ಈ ನಿಟ್ಟಿನಲ್ಲಿ ತಾವೂ ಕೂಡ ಸಲಹೆಗಳನ್ನು ನೀಡಿ. ಹೆಚ್ಚಾಗಿ ಕೃಷಿಕರೇ ತುಂಬಿದ್ದೀರಾ ನೀವಿವತ್ತು. ತಮಗೆ ಸಂಬಂಧಪಟ್ಟ ಹಾಗೆ ಯಾವುದಾದರೂ ಒಂದು ವಿಷಯದ ಬಗ್ಗೆ ಹೇಗೆ ಸರಣಿ ಕಾರ್ಯಕ್ರಮಗಳನ್ನು ರೂಪಿಸಬಹುದು ಅನ್ನೋದನ್ನು ನಮ್ಮ ಕೇಶವಮೂರ್ತಿಯವರಿಗಾಗಲಿ ಅಥವಾ ನಮ್ಮ ಆಕಾಶವಾಣಿಗಾಗಲಿ ಪತ್ರ ಬರೆದು ತಿಳಿಸಿದ್ರೆ ಖಂಡಿತ ನಾವು ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡೋದಕ್ಕೆ ಯೋಚನೆ ಮಾಡ್ಬೋದು, ಯೋಜನೆ ಕೂಡ ಹಾಕ್ಕೋಬಹುದು. ನಮ್ಮ ಒಂದು ಲಿಮಿಟೆಡ್ ರಿಸೋರ್ಸಸ್ಸಲ್ಲಿ ಇರುವಂತಹ ಒಂದು ಏನೇನು ಸಂಪನ್ಮೂಲಗಳಿದೆಯೋ ಆ ಒಂದು ನಿಟ್ಟಿನಲ್ಲಿ ನಾವು ಖಂಡಿತ ಮಾಡಬಹುದು ಅನ್ನೋ ಒಂದು ಭರವಸೆಯನ್ನು ತಮಗೆ ಕೊಡ್ತಾ ಇದ್ದೀನಿ. ಖಂಡಿತ ಮೈಸೂರು ಆಕಾಶವಾಣಿ ನಿಮ್ಮ ಜೊತೆ ಯಾವತ್ತೂ ಇರುತ್ತೆ. ನೀವು ನಮ್ಮ ಜೊತೆ ಇದ್ದೀರಾ ಅಂತ ನಾವೆಲ್ಲ ಅಂದ್ಕೊಂಡಿದ್ದೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ನಮಸ್ಕಾರ. ಮುಕ್ತ ಪರೀಕ್ಷೆಯಲ್ಲಿ ವಿಜೇತರಾದಂತಹ ರೈತರಿಗೆ ಬಹುಮಾನವನ್ನು ವಿತರಿಸಲಾಯಿತು. ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ, ನಿಮಗಿದು ಹೆಮ್ಮೆಯ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಮೈಸೂರು ವಿಭಾಗದ ತೋಟಗಾರಿಕೆ ಜಂಟಿ ನಿರ್ದೇಶಕರಾದ ಶ್ರೀ ಎಚ್.ಎಂ. ನಾಗರಾಜು ಅವರು ತಮ್ಮ ಅಧ್ಯಕ್ಷೀಯ ಭಾಷಣದಲ್ಲಿ ಎಲ್ಲರಿಗೂ ನಮಸ್ಕಾರ. ಇವತ್ತು ಏನು ನಾವು ಬಾನುಲಿ ಸರಣಿ ಕಾರ್ಯಕ್ರಮ ಹಣ್ಣು ಹೊನ್ನು ಇದು ಇವತ್ತಿಗೆ ಮುಕ್ತಾಯ ಆಗ್ತಾ ಇದೆ. ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಮೂಡಿ ಬಂದಿದೆ. ಸೆಪ್ಟೆಂಬರ್ 1ನೇ ತಾರೀಕು ನಮ್ಮ ತೋಟಗಾರಿಕೆ ಇಲಾಖೆಯ ನಿರ್ದೇಶಕರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರು. ಈ ಕಾರ್ಯಕ್ರಮವನ್ನು ನಾವು ಮೈಸೂರು ಆಕಾಶವಾಣಿಯ ಮತ್ತು ತೋಟಗಾರಿಕಾ ಮಹಾವಿದ್ಯಾಲಯ ಮೈಸೂರು ಮತ್ತು ನಮ್ಮ ತೋಟಗಾರಿಕಾ ಇಲಾಖೆ ಈ 3 ಜನರು ಸೇರಿ ಈ ಕಾರ್ಯಕ್ರಮವನ್ನು ರೂಪಿಸಿ ಅನುಷ್ಠಾನ ಮಾಡಿ ಆಗಿದೆ. ಈ ಕಾರ್ಯಕ್ರಮದ ಬಗ್ಗೆ ಎಲ್ಲ ಏನು ವೇದಿಕೆಯ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರು ಮಾತಾಡಿದ್ದಾರೆ. ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಗೆ ಬಂದಿದ್ದಂತಹ ನಮ್ಮ ಡಾಕ್ಟರ್ PM ಸೊಬ್ರಸ್ ಸಾಹೇಬರು ಇವತ್ತು ಸಹ ಸಮಾರೋಪ ಸಮಾರಂಭದಲ್ಲಿ ಭಾಗವಹಿಸಿರೋದು ನಮಗೆಲ್ಲರಿಗೂ ತುಂಬ ಖುಷಿ ತಂದಿದೆ. ಯಾಕೆಂತ ಹೇಳಿದ್ರೆ ಅವರು ನಿರಂತರವಾಗಿ ಒಂದು ರಾಜ್ಯ ಮಟ್ಟದಿಂದ ಈ ಕಾರ್ಯಕ್ರಮ ಪ್ರಾರಂಭ ಆದಾಗಿನಿಂದ ಮುಗಿಯೋ ಹಂತದವರೆಗೂ ಸಹ ಅವರು ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಮೂಡಿಬರೋ ಸಂದರ್ಭದಲ್ಲಿ ಸಲಹೆಗಳನ್ನು ಕೊಟ್ಟು ಕಾರ್ಯಕ್ರಮ ಯಶಸ್ವಿಯಾಗಿ ಮೂಡಿಬರಲಿಕ್ಕೆ ಅವರು ಸಹಾಯ ಮಾಡಿದ್ದಾರೆ. ಅವರಿಗೆ ಸಹ ನಾವು ತಮ್ಮೆಲ್ಲರ ಪರವಾಗಿ ಹಾಗೂ ನಾನು ಇಲಾಖೆಯ ಪರವಾಗಿ ಧನ್ಯವಾದಗಳನ್ನು ಹೇಳ್ತೀನಿ. ನನಗೆ ಗೊತ್ತಿರೋ ಹಾಗೆ ಸುಮಾರು 3 ಬಾನುಲಿ ಸರಣಿ ಕಾರ್ಯಕ್ರಮಗಳನ್ನು ನಮ್ಮ ಮೈಸೂರು ಭಾಗದಿಂದ ಆಕಾಶವಾಣಿಯ ಸಹಯೋಗದೊಂದಿಗೆ ಆಯೋಜಿಸಿದ್ದೀವಿ. ಮೊದಲನೇದಾಗಿ ತೋಟ ನೋಟ ಅಂತೇಳಿ ಒಂದು ಕಾರ್ಯಕ್ರಮ ರೂಪಿಸಿ ಅನುಷ್ಠಾನ ಮಾಡಿದ್ವಿ. 2ನೇದು ಫಲಸಿರಿ ಅಂತೇಳಿ 2ನೇ ಕಾರ್ಯಕ್ರಮ. 3ನೇದು ಈಗ ಹಣ್ಣು ಹೊನ್ನು ಅಂತೇಳಿ 3
ಬಾನುಲಿ ಸರಣಿ ಕಾರ್ಯಕ್ರಮಗಳು ಯಶಸ್ವಿಯಾಗಿ ಮೂಡಿ ಬಂದಿದೆ. ಅದಕ್ಕೆ ನಾನು ಪ್ರಮುಖವಾಗಿ ಆಕಾಶವಾಣಿ ಮೈಸೂರು ಮತ್ತು ಕೇಶವಮೂರ್ತಿಯವರಿಗೆ ವಿಶೇಷವಾಗಿ ಧನ್ಯವಾದಗಳನ್ನು ಅರ್ಪಿಸಲೇಬೇಕು. ಮತ್ತು ನಮ್ಮ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅವರು ಈಗ ಬಾಗಲಕೋಟೆ ತೋಟಗಾರಿಕಾ ವಿಶ್ವವಿದ್ಯಾನಿಲಯದ ಉಪಕುಲಪತಿಗಳಾಗಿ ಈಗ ಕೆಲಸ ಮಾಡ್ತಾ ಇದ್ದಾರೆ. ಅವರು ಮೈಸೂರಿನಲ್ಲಿ ಡೀನ್ ಆದಂಥ ಸಂದರ್ಭದಲ್ಲಿ ಈ ಕಾರ್ಯಕ್ರಮವನ್ನು ರೂಪಿಸಲಿಕ್ಕೆ ಅವರು ಸಹ ಕೈ ಜೋಡಿಸಿದ್ರಿಂದ ಈ ಕಾರ್ಯಕ್ರಮ ರೂಪಿಸಲಿಕ್ಕೆ ಸಾಧ್ಯ ಆಯಿತು. ಇವತ್ತು ಕಾರ್ಯಕ್ರಮಕ್ಕೆ ಅವ್ರನ್ನೂ ಸಹ ಆಹ್ವಾನ ಮಾಡಿದ್ವಿ, ಅನಿವಾರ್ಯ ಕಾರಣಗಳಿಂದ ಬಂದಿಲ್ಲ. ಅವರು ಮೈಸೂರು ತೋಟಗಾರಿಕಾ ಮಹಾವಿದ್ಯಾಲಯದ ಡೀನ್ ಆದಂಥ ಸಂದರ್ಭದಲ್ಲಿ ಅವರ ಒಂದು ವಿಶ್ವವಿದ್ಯಾನಿಲಯದ ಪ್ರಮುಖವಾಗಿ ಮೈಸೂರಿನ ತೋಟಗಾರಿಕಾ ಮಹಾವಿದ್ಯಾಲಯದ ಎಲ್ಲ ವಿಜ್ಞಾನಿಗಳು ಸಹಕಾರ ಕೊಟ್ಟಿದ್ದರಿಂದ ಅವರ ಒಂದು ಸಂಪನ್ಮೂಲ, ಅವರ ಒಂದು ತಾಂತ್ರಿಕ ಏನು ಅವರು ಬೇರೆ ಬೇರೆ ವಿಷಯಗಳಲ್ಲಿ ಪರಿಣಿತಿ ಹೊಂದಿದ್ರು, ಅದನ್ನು ರೈತರ ಬಾಂಧವರಿಗೆ ತಿಳಿಸ್ಲಿಕ್ಕೆ ಈ ಕಾರ್ಯಕ್ರಮ ರೂಪಿಸಲಿಕ್ಕೆ ತೋಟಗಾರಿಕಾ ಮಹಾವಿದ್ಯಾಲಯದ ಡೀನ್ರವರು ಮತ್ತು ಎಲ್ಲ ವಿಜ್ಞಾನಿಗಳು ಸಹಕಾರ ನೀಡಿದ್ದಾರೆ. ಅವ್ರಿಗೂ ಸಹ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೀನಿ. ಯಾಕೆಂತ ಹೇಳಿದ್ರೆ ಎಲ್ಲ ರೈತರಿಗೂ ಇಲಾಖೆ ಆಗ್ಬೋದು ಅಥವಾ ವಿಶ್ವವಿದ್ಯಾನಿಲಯ ಆಗ್ಬೋದು ನಾವು ರೀಚ್ ಮಾಡಲಿಕ್ಕಾಗಲ್ಲ, ಅಥವಾ ರೈತರು ನಮ್ಮ ಇಲಾಖೆ ಅಥವಾ ವಿಶ್ವವಿದ್ಯಾನಿಲಯಕ್ಕೆ ಹೋಗ್ಲಿಕ್ಕಾಗಲ್ಲ. ಈ ಒಂದು ಆಕಾಶವಾಣಿ ಮೂಲಕ ನಾವು ಬೇರೆ ಬೇರೆ ಬೆಳೆಗಳಲ್ಲಿ ಬೇರೆ ಬೇರೆ ವಿಷಯಗಳ ಬಗ್ಗೆ, ಅದು ರೋಗ ಮತ್ತು ಕೀಟ ನಿಯಂತ್ರಣ ಇರ್ಬೋದು, ಬೇಸಾಯ ಕ್ರಮಗಳಿರ್ಬೋದು, ಆ ಬೆಳೆಗಳ ಮಹತ್ವ ಇರ್ಬೋದು, ಮಾರುಕಟ್ಟೆ ಇರ್ಬೋದು, ಅದನ್ನು ನಾವು ರೈತ ಬಾಂಧವರಿಗೆ ತಲುಪಿಸ್ಲಿಕ್ಕೆ ಸುಮಾರು ಜನ ರೈತರು ಈಗ ಒಂದೊಂದು ವಿಷಯಗಳ ಬಗ್ಗೆ ನೂರಾರು ಜನ ರೈತರು, ಸಾವಿರಾರು ಜನ ರೈತರು ಮಾಹಿತಿಯನ್ನು ಪಡ್ಕೊಳ್ಳಲಿಕ್ಕೆ ಅವಕಾಶ ಆಗಿದೆ. ಮತ್ತು ಅವ್ರಿಗೆ ಒಬ್ರಿಗೊಬ್ರಿಗೆ ಸಂಪರ್ಕ ಬೆಳೀಲಿಕ್ಕೆ ಈ ಒಂದು ಬಾನುಲಿ ಸರಣಿ ಕಾರ್ಯಕ್ರಮ ನಿಜವಾಗ್ಲೂ ಅನುಕೂಲ ಮಾಡಿಕೊಟ್ಟಿದೆ. ಇಲ್ಲ ಅಂತ ಹೇಳಿದ್ರೆ ಪ್ರತಿಯೊಬ್ಬರು ರೈತರು ಇಲಾಖೆಗೆ ಬರಲಿಕ್ಕಾಗಲ್ಲ, ಅಥವಾ ಪ್ರತಿಯೊಬ್ಬರ ಅಧಿಕಾರಿಗಳು ಅಥವಾ ವಿಜ್ಞಾನಿಗಳು ರೈತರನ್ನ ಸಂಪರ್ಕ ಮಾಡಲಿಕ್ಕಾಗಲ್ಲ. ಈ ಒಂದು ಕಾರ್ಯಕ್ರಮದ ಮೂಲಕ ಒಂದು ಪರಸ್ಪರ ಸಂಪರ್ಕ ಬೆಳೆದಿದೆ. ಯಾರು ವಿಷಯ ತಜ್ಞರಿದ್ದಾರೆ, ಯಾರು ಅಧಿಕಾರಿಗಳಿದ್ದಾರೆ, ಅವರ ಫೋನ್ ನಂಬರ್ ಇರ್ಬೋದು, ಅವ್ರು ಯಾವ ವಿಷಯದ ಬಗ್ಗೆ ಅವ್ರಿಗೆ ಮಾಹಿತಿ ಇದೆ ಅನ್ನೋಂಥ ವಿಷಯ ತಮ್ಮೆಲ್ಲರಿಗೂ ತಿಳಿದಿರೋದು ನಿಜವಾಗ್ಲೂ ಸಹ ಅನುಕೂಲ ಆಗಿದೆ. ಮತ್ತು ನಾವು ಹಿಂದೆ ಕಾರ್ಯಕ್ರಮಗಳನ್ನು ಮಾಡಿದಾಗ ತೋಟ ಫಲಸಿರಿ ಈ ಒಂದು ಕಾರ್ಯಕ್ರಮದ ಮಧ್ಯೆ ಕ್ಷೇತ್ರೋತ್ಸವಗಳನ್ನು ಏರ್ಪಡಿಸ್ತಾ ಇದ್ವಿ. ಬೇರೆ ಬೇರೆ ಬೆಳೆಗಳಲ್ಲಿ ಯಶಸ್ವಿಯಾಗಿ ರೈತರು ಏನು ಸಾಧನೆ ಮಾಡಿದ್ದಾರೆ ಅಥವಾ ಬೆಳೆದಿದ್ದಾರೆ ಆ ರೈತರ ತೋಟಗಳಲ್ಲೂ ಸಹ ಕಾರ್ಯಕ್ರಮಗಳನ್ನು ರೂಪಿಸಿ ಅಲ್ಲಿ ರೈತರಿಗೆ ಮತ್ತು ತಜ್ಞರು ಅಧಿಕಾರಿಗಳಿಗೆ ಸಂಪರ್ಕ ಬೆಳೆಯೋ ಥರ ಕಾರ್ಯಕ್ರಮ ರೂಪಿಸಿದ್ವಿ. ಈ ಕಾರ್ಯಕ್ರಮದಲ್ಲಿ ಅದು ಒಂದು GI ಬೆಳೆಗಳ ಬಗ್ಗೆ ನಂಜನಗೂಡು ರಸಬಾಳೆಗೆ ಸಂಬಂಧಪಟ್ಟಂಗೆ ಮಾತ್ರ ಒಂದು ಕ್ಷೇತ್ರೋತ್ಸವ ಅಥವಾ ಒಂದು ಕ್ಷೇತ್ರ ಮಟ್ಟದ ಒಂದು ಕಾರ್ಯಕ್ರಮ ಮಾಡಿದ್ವಿ. ಮುಂದಿನ ದಿನಗಳಲ್ಲಿ ನಾವು ಬಾನುಲಿ ಸರಣಿ ಕಾರ್ಯಕ್ರಮಗಳನ್ನು ಮಾಡೋ ಸಂದರ್ಭದಲ್ಲಿ ಕ್ಷೇತ್ರ ಮಟ್ಟದಲ್ಲಿ ರೈತರಿಗೆ ಮತ್ತು ಅಧಿಕಾರಿಗಳಿಗೆ ಇದು ಏನು ಆಕಾಶವಾಣಿಗೆ ಹೋಗಿ ನಾವು ಮಾಹಿತಿ ಕೊಡೋದು ಅಥವಾ ಫೋನ್ ಇನ್ ಪ್ರೋಗ್ರಾಮ್ಗಳನ್ನು ಮಾಡಿ ಅವರಿಗೆ ವಿವರಗಳನ್ನು ತಿಳಿಸೋದ್ರ ಜೊತೆಗೆ ಕ್ಷೇತ್ರ ಮಟ್ಟದಲ್ಲಿ ಒಬ್ರಿಗೊಬ್ಬರಿಗೆ ಸಂಪರ್ಕ ಬೆಳೀಲಿಕ್ಕೆ ಕ್ಷೇತ್ರೋತ್ಸವಗಳು ಅಥವಾ ರೈತರ ಜಮೀನಲ್ಲೇ ನಾವು ಒಂದಷ್ಟು ಕೆಲ ಕಾರ್ಯಕ್ರಮಗಳನ್ನು ರೂಪಿಸಿ ಅನುಷ್ಠಾನ ಮಾಡಬೇಕಾಗುತ್ತೆ. ಅದನ್ನು ಮುಂದಿನ ಕಾರ್ಯಕ್ರಮಗಳಲ್ಲಿ ಸೇರಿಸ್ಕೊಳ್ಳೋಣ. ಮತ್ತು ಈಗೆಲ್ಲ ಚೆನ್ನಾಗಿ ಮಳೆ ಆಗಿದೆ. ಈ ಕಾರ್ಯಕ್ರಮದಲ್ಲಿ ಸಿಕ್ಕಂಥ ಮಾಹಿತಿಗಳು ತಮಗೆ ಬೇರೆ ಬೇರೆ ಬೆಳೆಗಳನ್ನು ಬೆಳೆಯೋ ಸಂದರ್ಭದಲ್ಲಿ ಅನುಕೂಲ ಆಗುತ್ತೆ ಅಂತೇಳಿ ಭಾವಿಸ್ತಾ, ಪ್ರಮುಖವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಭಾಗವಹಿಸಿದಂಥ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳಬೇಕಾಗುತ್ತೆ. ಮತ್ತು ಈ ಒಂದು ಕಾರ್ಯಕ್ರಮದ ಒಂದು ಬಹುಮಾನ ಪಡೆದಂಥ ಎಲ್ಲರಿಗೂ ಸಹ ನಾವು ಇಲಾಖೆ ಪರವಾಗಿ ವೈಯಕ್ತಿಕವಾಗಿ ಅಭಿನಂದನೆಗಳು. ಮತ್ತು ಈ ಒಂದು ಕಾರ್ಯಕ್ರಮದ ಒಂದು ಸಮಯದಲ್ಲಿ ಒಂದು ಸಮಾರೋಪ ಸಮಾರಂಭದಲ್ಲಿ ನಾವು ಒಂದು ತೋಟಗಾರಿಕೆಯಲ್ಲಿ ಸಾವಯವ ಕೃಷಿ ಅನ್ನತಕ್ಕಂಥ ಒಂದು ಕಿರು ಹೊತ್ತಿಗೆಯನ್ನು ಬಿಡುಗಡೆ ಮಾಡ್ತಾ ಇದ್ದೀವಿ. ಅದು ತಮಗೆಲ್ಲರಿಗೂ ಈಗ ತಲುಪಿದೆ ಅಂತ ಭಾವಿಸ್ತೀವಿ. ಇದನ್ನು ಬಿಡುಗಡೆ ಮಾಡೋದಕ್ಕೆ ಒಂದು ಕಾರಣ ಇದೆ. ಏನಂತ ಹೇಳಿದ್ರೆ, ಈಗ ನಮ್ಮ ಭಾರತ ಸರ್ಕಾರದಿಂದ ಒಂದು ಪತ್ರ ಬಂದಿದೆ ಇತ್ತೀಚೆಗೆ ಅಕ್ಟೋಬರ್ ತಿಂಗಳಲ್ಲಿ. ಏನಂತ ಹೇಳಿದ್ರೆ, ಭಾರತ ಸರ್ಕಾರ ಬೇರೆ ಬೇರೆ ಹಣ್ಣು ತರಕಾರಿ, ಬೇರೆ ಬೇರೆ ದವಸ ಧಾನ್ಯಗಳು, ಬೆಳೆಗಳು, ಇವುಗಳ ಒಂದು ಮಾದರಿ ಸ್ಯಾಂಪಲ್ಗಳನ್ನು ಬೇರೆ ಬೇರೆ APMCಗಳಲ್ಲಿ ಬೇರೆ ಬೇರೆ ಒಂದು ಮಾರುಕಟ್ಟೆ ಸ್ಥಳಗಳಲ್ಲಿ ಸ್ಯಾಂಪಲ್ಗಳನ್ನು ಡ್ರಾ ಮಾಡಿ ಅದರಲ್ಲಿ ಎಷ್ಟು ಪ್ರಮಾಣದಲ್ಲಿ ಈ ಪೆಸ್ಟಿಸೈಡ್ ರೆಸಿಡ್ಯೂ ಅಂದರೆ ರಾಸಾಯನಿಕ ಪೀಡೆನಾಶಕಗಳು ಏನೇನು ಯೂಸ್ ಮಾಡ್ತೀವಿ ಆ ಒಂದು ಪೆಸ್ಟಿಸೈಡ್ ರೆಸಿಡ್ಯೂ ಎಷ್ಟೆಷ್ಟಿದೆ ಅನ್ನೋದನ್ನು ಟೆಸ್ಟ್ ಮಾಡಿದ್ದಾರೆ. ಇಡೀ ಭಾರತ ದೇಶದಲ್ಲಿ, ನಮ್ಮ ಕರ್ನಾಟಕ ರಾಜ್ಯದಲ್ಲೂ ಬೇರೆ ಬೇರೆ ಮಾರುಕಟ್ಟೆಗಳಲ್ಲಿ ಬೇರೆ ಬೇರೆ ಬೆಳೆಗಳು, ಹಣ್ಣಿನ ಬೆಳೆಗಳು, ತರಕಾರಿ ಬೆಳೆಗಳು, ಸೀರಿಯಲ್ಸ್ ಅಥವಾ ಏನು ನಾವು ಆಹಾರ ಧಾನ್ಯಗಳು, ಬೇಳೆಗಳು, ಇವು ಎಲ್ಲ ಸ್ಯಾಂಪಲ್ಗಳನ್ನು ಡ್ರಾ ಮಾಡಿ ಚೆಕ್ ಮಾಡಿದಾಗ ಏನು MRL ಲೆವೆಲ್ ಅಂತ ಹೇಳ್ತಾರೆ, ಮಿನಿಮಮ್ ಪೆಸ್ಟಿಸೈಡ್ ರೆಸಿಡ್ಯೂ ಲೆವೆಲ್ ಅಂತ ಹೇಳ್ಬಿಟ್ಟು ಎಷ್ಟಿರಬೇಕು ಅಂತೇಳಿ ಒಂದು ಡಿಫೈನ್ ಮಾಡಿದ್ದಾರೆ. ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಈ ಪೆಸ್ಟಿಸೈಡ್ ರೆಸಿಡ್ಯೂ ಇರೋದನ್ನು ಗಮನಿಸಿದ್ದಾರೆ. ಅದರಲ್ಲೂ ಕೆಲವು ಆಫ್ ಲೇಬಲ್ ಪೆಸ್ಟಿಸೈಡ್ಸ್ ಅಂತ ಹೇಳ್ಬಿಟ್ಟು
ಶಿಫಾರಸ್ ಮಾಡದಲ್ಲೇ ಇರತಕ್ಕಂಥ ಪೆಸ್ಟಿಸೈಡ್ಸ್ ಇರ್ಬೋದು, ಆ ಒಂದು ರೆಸಿಡ್ಯೂಸ್ ಎಲ್ಲ ಸಿಕ್ಕಿರೋದನ್ನು ಗಮನಿಸಿದ್ದಾರೆ. ಅದ್ರ ಜೊತೆಗೆ ಏನು ಭಾರತ ಈಗ FSSAI ಅಂತ ಇದೆ, ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ ಅಥಾರಿಟಿ ಆಫ್ ಇಂಡಿಯಾ ಅಂತ ಹೇಳ್ಬಿಟ್ಟು, ಅದು ಒಂದು ಡಿಫೈನ್ ಮಾಡಿದ್ದಾರೆ ಬೇರೆ ಬೇರೆ ಬೆಳೆಗಳಲ್ಲಿ ಎಷ್ಟು ಪ್ರಮಾಣದಲ್ಲಿ ಇರಬೇಕು ಅಂತೇಳಿ. ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಈ ಪೆಸ್ಟಿಸೈಡ್ ರೆಸಿಡ್ಯೂ ಇರೋದನ್ನು ಗಮನಿಸಿ ಆ ಒಂದು ಏನು ಪರಿಣಾಮ ಬೀರುತ್ತೆ ಅಂತ ಹೇಳಿದ್ರೆ ಮತ್ತು ನಮ್ಮ ಎಲ್ಲರ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. ಮತ್ತು ಬೇರೆ ದೇಶಗಳಿಗೆ ನಾವು ಈ ಒಂದು ಹಣ್ಣು ತರಕಾರಿಗಳು ಬೆಳೆ ದವಸ ಧಾನ್ಯಗಳನ್ನು ಬೇರೆ ದೇಶಗಳಿಗೆ ನಾವು ಎಕ್ಸ್ಪೋರ್ಟ್ ಅಥವಾ ರಫ್ತು ಮಾಡಲಿಕ್ಕೆ ಆಗಲ್ಲ. ಆ ನಿಟ್ಟಿನಲ್ಲಿ ಸಾವಯವ ಕೃಷಿಗೆ ಹೆಚ್ಚು ಉತ್ತೇಜನ ಕೊಡಬೇಕು ಮತ್ತು ಸಮಗ್ರ ಪೀಡೆ ನಿರ್ವಹಣೆ ಅಥವಾ ಸಮಗ್ರ ಕೀಟ ಮತ್ತು ರೋಗ ನಿರ್ವಹಣಾ ಕ್ರಮಗಳನ್ನು ನಾವು ಅನುಸರಿಸಬೇಕಾಗುತ್ತೆ. ಸಾಮಾನ್ಯವಾಗಿ ಏನಾಗ್ಬಿಟ್ಟಿದೆ ಅಂದರೆ ಯಾವುದೇ ರೋಗ ಬರಲಿ, ಯಾವುದೇ ಬೆಳೆಗಳಿಗೆ ಕೀಟ ಬಾಧೆ ಇರಲಿ, ಯಾರೇ ಆಗಲಿ ಒಂದು ಔಷಧಿ ಹೊಡೆಯೋದ್ರ ಮೂಲಕ ನಾವು ಪರಿಹಾರ ಮಾಡ್ಬೋದು, ಕಂಟ್ರೋಲ್ ಮಾಡ್ಬೋದು ಅನ್ನೋ ಒಂದು ದಿಕ್ಕಿನಲ್ಲಿ ನಾವೆಲ್ಲ ಸಾಕ್ತಾ ಇದ್ದೀವಿ. ನಾವು ಸಮಗ್ರವಾಗಿ ಮಣ್ಣಿನ ಆರೋಗ್ಯವನ್ನು ವೃದ್ಧಿ ಮಾಡೋ ಕಡೆ, ಹೆಚ್ಚು ಪ್ರಮಾಣದಲ್ಲಿ ಜೈವಿಕ ಗೊಬ್ಬರಗಳನ್ನು ಉಪಯೋಗಿಸೋ ಕಡೆ, ಎಲ್ಲೆಲ್ಲಿ ಅನಿವಾರ್ಯವಾಗಿ ಅವಶ್ಯಕತೆ ಇದೆ ಅನಿವಾರ್ಯ ಸಂದರ್ಭದಲ್ಲಿ ಮಾತ್ರ ನಾವು ಪೆಸ್ಟಿಸೈಡ್ಸನ್ನು ಮತ್ತು ಕೆಮಿಕಲ್ಸನ್ನು ಯೂಸ್ ಮಾಡಬೇಕಾಗುತ್ತೆ. ಆ ದಿಕ್ಕಿನಲ್ಲಿ ನಾವೆಲ್ಲ ಯೋಚನೆ ಮಾಡಬೇಕಾಗಿದೆ. ಅದಕ್ಕೋಸ್ಕರ ಈ ಒಂದು ಸಾವಯವ ಕೃಷಿ ಪದ್ಧತಿನಲ್ಲಿ ಕ್ಷೇತ್ರ ಮಟ್ಟದಲ್ಲಿ, ರೈತರ ಮಟ್ಟದಲ್ಲಿ ಏನೇನು ಜೈವಿಕ ಗೊಬ್ಬರಗಳನ್ನು ಯಾವ ಥರ ಬಳಸಬೇಕು, ಸಾವಯವ ಗೊಬ್ಬರಗಳನ್ನು ಯಾವ ರೀತಿ ಉತ್ಪಾದನೆ ಮಾಡ್ಕೋಬೇಕು, ಆ ನಿಟ್ಟಿನಲ್ಲಿ ನಮ್ಮಲ್ಲಿ ಇರ್ತಕ್ಕಂಥ ಒಂದು ಲಭ್ಯವಾದಂಥ ಅನುದಾನದಲ್ಲಿ ಈ ಒಂದು ಸಾವಯವ ಕೃಷಿಗೆ ಸಂಬಂಧಪಟ್ಟಂಥ ಒಂದು ಕಿರುಹೊತ್ತಿಗೆಯನ್ನು ಕೊಟ್ಟಿದ್ದೀವಿ. ತಾವೆಲ್ಲ ಓದಿ ಇದನ್ನೆಲ್ಲ ಅಳವಡಿಸ್ಕೊಳ್ಳಿ, ಬೇರೆ ರೈತರಿಗೂ ತಿಳಿಸಿ ಅಂತೇಳಿ ಹೇಳ್ತಾ ಈ ಒಂದು ಬಾನುಲಿ ಸರಣಿ ಕಾರ್ಯಕ್ರಮ ಯಶಸ್ವಿಯಾಗಿ ಮೂಡಿ ಬಂದಿದೆ. ಮೊನ್ನೆ ಒಂದು ಫೋನ್ ಇನ್ ಪ್ರೋಗ್ರಾಮ್ ಮಾಡಿದ್ವಿ, ಅಲ್ಲೂ ಸಹ ಒಂದು ತಾವೆಲ್ಲ ಒಂದು ಒಳ್ಳೆಯ ಅನಿಸಿಕೆಗಳನ್ನು ಹೇಳಿದ್ದೀರ. ನೀವು ಈ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬಂದಿದೆ, ಸಾಕಷ್ಟು ಮಾಹಿತಿ ನಮಗೆಲ್ಲ ಸಿಕ್ಕಿದೆ ಅಂತೇಳಿ. ಅದು ಎಲ್ಲ 100% ಅನುಕೂಲ ಆಗದಿದ್ದರೂ ಕೆಲವು ರೈತರಿಗೆ ಕೆಲವು ವಿಷಯಗಳ ಬಗ್ಗೆ ಮಾಹಿತಿ ಸಿಕ್ಕಿ ಅದು ಉಪಯೋಗ ಆದರೆ ಅದು ಈ ಕಾರ್ಯಕ್ರಮ ಯಶಸ್ವಿ ಆದಂಗೆ. ಮತ್ತು ಅವರೆಲ್ಲ ಒಳ್ಳೆ ಫೋನ್ ಇನ್ ಪ್ರೋಗ್ರಾಮ್ 10ನೇ ತಾರೀಕು ನಡೆದಂಥ ಸಂದರ್ಭದಲ್ಲಿ ತುಂಬ ಒಳ್ಳೆಯ ಅಭಿಪ್ರಾಯಗಳನ್ನು ತಾವೆಲ್ಲ ಹೇಳಿದ್ದೀರಾ. ಇಲ್ಲೂ ಸಹ ಕೆಲವು ರೈತರು, ನಮ್ಮ ಕೃಷ್ಣಯ್ಯನವ್ರು ಇರ್ಬೋದು ಅಥವಾ ನಮ್ಮ ಶಂಕರಯ್ಯನವ್ರು ಇರ್ಬೋದು, ತಾವೆಲ್ಲ ಭಾಗವಹಿಸಿದ್ದಕ್ಕೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ ಎಲ್ಲ ಹಿರಿಯ ಅಧಿಕಾರಿಗಳು, ವೇದಿಕೆ ಮೇಲೆ ಇರ್ತಕ್ಕಂಥ ಗಣ್ಯರು, ನಮ್ಮ ಉಮೇಶ್ರವರು ಈ ಒಂದು ಕಿರುಹೊತ್ತಿಗೆಯನ್ನು ಬಿಡುಗಡೆ ಮಾಡಿ ಈ ಕಾರ್ಯಕ್ರಮದ ಬಗ್ಗೆ ಒಂದು ಒಳ್ಳೆಯ ಮಾತುಗಳನ್ನು ಆಡಿದ್ದಾರೆ. ಎಲ್ಲರಿಗೂ ಒಂದ್ಸಿ ನನ್ನ ಮಾತುಗಳನ್ನು ಮುಗಿಸಿದೆ. ಧನ್ಯವಾದಗಳು. ನೂರಾರು ರೈತರು, ಕೃಷಿ ಆಸಕ್ತರು, ಅಧಿಕಾರಿಗಳು ಅಭಿಮಾನದಿಂದ ಭಾಗವಹಿಸಿದ್ದ ಈ ಕಾರ್ಯಕ್ರಮ ಮೈಸೂರು ಜಿಲ್ಲಾ ಪಂಚಾಯತ್ನ ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರಾದ ಶ್ರೀ ಎಚ್ ಶಶಿಧರ್ ಅವರ ವಂದನಾರ್ಪಣೆಯೊಂದಿಗೆ ಸಂಪನ್ನವಾಯಿತು. ಬಣ್ಣ ಬಣ್ಣಗಳ ಬಗೆ ಬಗೆ ಹಣ್ಣು, ಮಣ್ಣಲ್ಲಿ ಬೆಳೆಯೋ ನಿಜ ಹೊನ್ನು. ಹಣ್ಣು ಹೊನ್ನು, ತೋಟಗಾರಿಕೆ ಬೆಳೆಗಳ ಸಮಗ್ರ ಬೇಸಾಯ ವಿಧಾನ ಕುರಿತ ಬಾನುಲಿ ಸರಣಿಯ ಸಮಾರೋಪ ಸಮಾರಂಭದ ಬಾನುಲಿ ವರದಿ ಕೇಳಿದಿರಿ. ಹಣ್ಣುಗಳ ಬೆಳೆದಾಗ ಸುಸ್ಥಿರವು ಆದಾಯ, ಸಾಲ ಶೂಲಕ್ಕೆ ಹೇಳು ನಗು ನಗು ತವಿದಾಯ ಹಣ್ಣು. ಪ್ರಸ್ತುತಿ ಆರ್ ಲೋಕೇಶ್ವರಿ. ಹಣ್ಣು ತಿನ್ನೋಣ ಬನ್ನಿರೋ, ನಾವೆಲ್ಲರೂ ಹಣ್ಣು ತಿನ್ನೋಣ ಬನ್ನಿರೋ. ನಿರ್ಮಾಣ ಎನ್ ಕೇಶವಮೂರ್ತಿ. ಜೀವಿಗಳ ಆರೋಗ್ಯಕ್ಕೂ ಹಣ್ಣುಗಳೇ ನಿಜಾಮೃತವು ಹಣ್ಣು. ಹಣ್ಣು ತಿನ್ನೋಣ ಬನ್ನಿರೋ, ನಾವೆಲ್ಲರೂ ಹಣ್ಣು ತಿನ್ನೋಣ ಬನ್ನಿರೋ.